ನಿನ್ನೆ ನಮ್ಮ ಮಾಲೂರು ತಾಲೂಕಿನಲ್ಲಿ ಕೆಲವರು ಬೆರಳೆಣಿಕೆಯಷ್ಟು ಜನ ಅಂದ್ರೆ ತಮ್ಮ ಆಸ್ತಿ ಪಾಸ್ತಿಗಳನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಮಾಲೂರು ತಾಲೂಕಿನಲ್ಲಿ ಏನು ನಮ್ಮ ಫ್ಲೈಓವರ್ ಆಗ್ತಾ ಇದೆ ಆ ಫ್ಲೈಓವರ್ ಆಗ್ಬಾರ್ದು ಅಂತ ಒಂದು ಹೋರಾಟ ಮಾಡಿದ್ರು. ಆ ಹೋರಾಟದ ವಿರುದ್ಧವಾಗಿ ಇವತ್ತು ಮಾಲೂರು ತಾಲೂಕಿನ ಸಾಮಾನ್ಯ ಜನರು ಅಂದ್ರೆ ಆ ಫ್ಲೈಓವರ್ನ ಅವಶ್ಯಕತೆ ನಮ್ಮ ಮಾಲೂರು ತಾಲೂಕು ಇದೆ ಅಂತಕ್ಕಂಥ ಜನರು ಮತ್ತೆ ಮಾಲೂರು ತಾಲೂಕು ಅಭಿವೃದ್ಧಿಯನ್ನ ನೋಡಿ ಇವತ್ತು ನಮ್ಮ ಜೊತೆ ಬಂದಿರತಕ್ಕಂಥ ಸುಮಾರು ನಮ್ಮ ಮಾಲೂರು ತಾಲೂಕಿನ ಜನತೆ ಇವತ್ತು ಈ ಹೋರಾಟದಲ್ಲಿ ಭಾಗಿಯಾಗಿದ್ರು. ಇದ್ರ ಉದ್ದೇಶ ಇಷ್ಟೇ, ನಮ್ಮ ಮಾಲೂರು ತಾಲೂಕಿನಲ್ಲಿ ಏನು ಅಭಿವೃದ್ಧಿ ಕೆಲಸಗಳಾಗ್ತಾ ಇದಾವೆ ಅದು ಒಂದು 3-4 ತಿಂಗಳಿಂದ ನಮ್ಮ ವಿರೋಧ ಪಕ್ಷದವರಿಗೆ ನಿದ್ದೆ ಕೆಡಿಸಿರೋದಂತೂ ಸತ್ಯ. ಮುಂದಿನ ದಿನಗಳಲ್ಲಿ ಇವತ್ತು ನೀವು ನಿನ್ನೆ ಒಂದು ಪ್ರತಿಭಟನೆ ಮಾಡಿದಿರಲ್ಲ, JDS ಮತ್ತೆ ಬಿಜೆಪಿ ಅವರು ಜಂಟಿಯಾಗಿ ಈಗಾಗಲೇ ನೀವು ನಮ್ಮ ಅಭಿವೃದ್ಧಿ ಕೆಲಸಗಳನ್ನ ನೋಡಿ ನೀವು ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೀರಿ. ಅದ್ರ ಜೊತೆಗೆ ನಿನ್ನೆ ಒಂದು ನಿಮ್ಮ ಹೋರಾಟದಿಂದ ನೀವು ಈಗಾಗಲೇ ನಮ್ಮ ಮಾಲೂರು ತಾಲೂಕಿನ ಜನತೆಯ ದೃಷ್ಟಿಯಲ್ಲಿ ತಾವೆಲ್ಲ ಜೋಕರ್ಗಳಾಗ್ಬಿಟ್ಟಿದ್ದೀರಾ. ಮುಂದೆ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳಾಗಿರ್ಬೋದು, ಅದ್ರ ಜೊತೆಗೆ ನಮ್ಮ ಮುಂದಿನ ಚುನಾವಣೆಗಳಾಗಿರ್ಬೋದು, ಅದ್ರೆಲ್ಲರಲ್ಲೂ ಕೂಡ ಜನ ತಕ್ಕ ಪಾಠ ಕಲಿಸ್ತಾರೆ. ದಯವಿಟ್ಟು ತಾವು ಹೋರಾಟ ಮಾಡ್ರಿ, ಆದ್ರೆ ಅಭಿವೃದ್ಧಿ ವಿಚಾರದಲ್ಲಿ ರಾಜಕಾರಣ ಮಾಡಕ್ ಬರಬೇಡ್ರಿ. ಎಲ್ಲ ಕಡೆ ನಾನು ನೋಡ್ತಾ ಇರ್ತೀನಿ, ಏನೋ ಅಭಿವೃದ್ಧಿ ಆಗ್ಲಿ ಅಂತ ಹೋರಾಟ ಮಾಡಿದ್ರೆ ನಮ್ಮ ತಾಲೂಕಲ್ಲಿ ವಿಪರ್ಯಾಸ. ಅಭಿವೃದ್ಧಿನ ನಿಲ್ಲಿಸಬೇಕು ಅಂತ ಹೋರಾಟ ಮಾಡಿರೋದು ಇದು ಇಡೀ ನನ್ನ ಲೈಫ್ ನಲ್ಲಿ. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ನೋಡ್ತಾ ಇರ್ತಕ್ಕಂಥ ಮೊದಲನೇ ಹೋರಾಟ ಇದು. ಈ ತರ ಆಗ್ಬಾರ್ದು. ನನ್ನ ವಿರೋಧ ಪಕ್ಷದ ನಾಯಕರಿಗೆ ಮತ್ತೊಮ್ಮೆ ಮನವಿ ಮಾಡ್ತೀನಿ, ತಾವೆಲ್ಲ ಸೈಲೆಂಟ್ ಆಗಿ ಕುತ್ಕೊಳ್ರಿ. ಇನ್ನೂ 2.5 ವರ್ಷ ನಿಮ್ಗೆ ತಾವೆಲ್ಲ ಕ್ಯಾಂಡಿಡೇಟ್ ಹಾಕಿ 2.5 ವರ್ಷ ಟೈಮ್ ತೋರ್ತದೆ. ಅದ್ರ ಜೊತೆಗೆ NDA ಅಭ್ಯರ್ಥಿ ಯಾರು ಮಾಲೂರು ತಾಲೂಕಲ್ಲಿ ಅನ್ನೋದನ್ನ ತಾವೆಲ್ಲ ಮನದಟ್ಟು ಮಾಡ್ಕೊಬೇಕು. ಫಸ್ಟ್ JDS ಬಿಜೆಪಿನ ಅಂತ ಇಷ್ಟು ದಿನ ಒಂದು ಸ್ಟೇಟ್ಮೆಂಟ್ ಇತ್ತು, ಏನಂತಂದ್ರೆ ನಾವು ಬಿಜೆಪಿ ಅವ್ರ ಜೊತೆ ಹೋಗಲ್ಲ ಅಂತ JDS ಅವರು ನಾವು ಬಿಜೆಪಿ ಅವ್ರ ಜೊತೆ ಹೋಗಲ್ಲ ಅಂತ ಇವರು. ಆದ್ರೆ ನಿನ್ನೆ ಜಂಟಿಯಾಗಿ ಒಂದು ಹೋರಾಟ ಮಾಡ್ತಾರೆ. ಇದ್ರ ಅರ್ಥ ತಾವು ನಮ್ಮ ಮಾಲೂರು ತಾಲೂಕಿನ ಜನರು ಮೂರ್ಖರಲ್ಲ, ಅರ್ಥ ಮಾಡ್ಕೊಂತಾರೆ, ಇದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂತಾರೆ. ಮುಂದಿನ ದಿನಗಳಲ್ಲಿ ಅವರೆಲ್ಲ ತಮಗೆ ತಕ್ಕ ಪಾಠ ಕಲಿಸ್ತಾರೆ. ಈಗ ಏನಾಗಿದೆ, ನಮ್ಮ ಮಾಲೂರು ತಾಲೂಕಿನಲ್ಲಿ ಸುಮಾರು 21 ಕೋಟಿ ವೆಚ್ಚದಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಅದೇ ರೀತಿ ಮೊನ್ನೆ ನಮ್ಮ ಬಜೆಟ್ ಅಲ್ಲಿ ಏನು ಒಂದು ಅನೌನ್ಸ್ ಮಾಡಿದ್ರೆ 41 ಕೋಟಿ ವೆಚ್ಚದಲ್ಲಿ ಇದು ನಮ್ಮ ಹಾಸ್ಪಿಟಲ್ ಮಾಡಬೇಕು ಅಂತ ಈಗಾಗಲೇ ಅದಕ್ಕೆ ಅನುದಾನ ಕೊಟ್ಟು ಈಗ ಅದರ ಜಾಗ ಗುಡಿಸುವಂತ ಕೆಲಸನೂ ಮಾಡಿದ್ದಾರೆ. ಅದ್ರ ಜೊತೆಗೆ 20 ಕೋಟಿ ವೆಚ್ಚದಲ್ಲಿ SFC ಅನುದಾನದಲ್ಲಿ ಈಗಾಗಲೇ ಮಾಲೂರು ತಾಲೂಕಿನ ರಸ್ತೆಗಳ ಡೆವಲಪ್ಮೆಂಟ್ಗೆ ಈಗಾಗಲೇ ನಮ್ಗೆ ಅನುದಾನ ಸಿಕ್ಕಿದೆ. ಅದ್ರ ಜೊತೆಗೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಇನ್ನೂ 20 ಕೋಟಿ ಮಾಲೂರು ತಾಲೂಕಿನ ಟೌನ್ ರಸ್ತೆಗಳ ಅಭಿವೃದ್ಧಿಗೆ ಇನ್ನೊಂದು 20 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ನೀವು ನೋಡ್ತಾ ಇರ್ಬೋದು, ಈಗ ಈ ಫ್ಲೈಓವರ್ ಇದನ್ನ ಸುಮಾರು ನಮ್ಮ ವಿಜಯಪುರದಿಂದ ಶುರು ಆಗ್ತದೆ, ಅಲ್ಲಿಂದ ನಮ್ಮ ಇಲ್ಲಿ ತಮಿಳುನಾಡು ಬಾರ್ಡರ್ಗೂ ಹೋಗ್ತದೆ. ಇದೊಂದು 3 ಪ್ಯಾಕೇಜ್ ಸೇರಿ ಸುಮಾರು 2100 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಮಾಡ್ತಾ ಇದ್ದಾರೆ. ಈ ಫ್ಲೈಓವರ್ ಆಗ್ತಾ ಇರೋದು ಏನಕ್ಕೆ ಇವರು ತೊಂದರೆ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಏನು ಶಾಸಕರು ಶಾಶ್ವತವಾಗಿ ಇಲ್ಲಿ ತಳ ಊರ್ತಾರೆ ಅನ್ನೋದು ಒಂದೇ ಒಂದು ಉದ್ದೇಶದಿಂದ ವಿರೋಧ ಪಕ್ಷದವರು ವಿರೋಧ ಮಾಡ್ಲೇಬೇಕಲ್ವಾ, ಆ ಉದ್ದೇಶದಿಂದ ಈ ಕೆಲಸ ಮಾಡ್ತಾರೆ. ಮಾಲೂರು ತಾಲೂಕಿನ ಸಂಚಾರ ಟ್ರಾಫಿಕ್ ನಮ್ಮ ಕರ್ನಾಟಕ ಸರ್ಕಾರದಿಂದ ಒಂದು ತಜ್ಞರ ತಂಡ ನಮ್ಮ ಮಾಲೂರು ತಾಲೂಕಲ್ಲಿ ಸರ್ವೆ ಮಾಡಿಸಿ ನಮ್ಮ ಮಾಲೂರಿಗೆ ಫ್ಲೈಓವರ್ನ ಅವಶ್ಯಕತೆ ಇದೆ ಅನ್ನೋದು ಮನದಟ್ಟು ಮಾಡಿಕೊಂಡು ಸುಮಾರು 3.5 ಕಿಲೋಮೀಟರ್ನಷ್ಟು ನಮ್ಮ ಫ್ಲೈಓವರ್ನ ನಮ್ಮ ಶಾಸಕರಾದಂಥ ನಮ್ಮ ವಿಜಯಪುರರಾಗಿರ್ಬೋದು, ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಅನುದಾನ ಕೊಟ್ಟು ಈ ಕೆಲಸ ಮಾಡಲಿಕ್ಕೆ ಒಂದು ನಮಗೆ ಇದು ಮಾಡಿಕೊಟ್ಟಿದೆ. ಈಗ ನಮ್ಮ ಮಾಲೂರು ತಾಲೂಕಿನಲ್ಲಿ ಫ್ಲೈಓವರ್ ಬೇಡ ಅಂತ ಇರೋದು ಯಾರು ಅಂತಂದ್ರೆ, ನಮ್ಮ ಇವರಿದಾರಲ್ವಾ, ಯಾರೋ ಈ ಅಕ್ಕಪಕ್ಕ ಒತ್ತುವರಿ ಮಾಡ್ಕೊಂಡು ನಮ್ಮ ಬಿಲ್ಡಿಂಗ್ ಹೋಗ್ತದೆ ಅನ್ನೋ, ಈಗ ಒತ್ತುವರಿ ಮಾಡ್ಕೊಂಡು ನಮ್ಮ ಬಿಲ್ಡಿಂಗ್ ಹೋಗ್ತದೆ ಅಂತಕ್ಕಂಥ ಒಂದು ಮನಸ್ಥಿತಿ ಇರತಕ್ಕಂಥ ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಹೊರತು ನೀವು ಒಂದು ಕೆಲಸ ಮಾಡಬೇಕು. ನಾನು ನಮ್ಮ ಪತ್ರಕರ್ತರ ಮಿತ್ರರಲ್ಲಿ ಒಂದು ಮನವಿ ಮಾಡ್ತೀನಿ, ದಯವಿಟ್ಟು ತಾವು ಮಾಲೂರು ತಾಲೂಕಲ್ಲಿ ಒಂದು ಸರ್ವೆ ಮಾಡಬೇಕು. ನಮ್ಮ ಮಾಲೂರು ತಾಲೂಕಿನಲ್ಲಿ ಆಗ್ತಾ ಇರ್ತಕ್ಕಂಥ ಫ್ಲೈಓವರ್ ಜನರಿಗೆ ಅನುಕೂಲವಾಗಿ ಇದೆಯಾ ಇಲ್ವಾ ಅನ್ನೋದು ತಾವು ಒಂದು ಸರ್ವೆ ಮಾಡಬೇಕು. ನಿಮ್ಮ ಮುಖಾಂತರ ಅದಾದ್ರೆ ತುಂಬಾ ಒಳ್ಳೆಯದು. ಆಗ ನಮ್ಮ ಮಾಲೂರು ತಾಲೂಕಿನ ಜನಕ್ಕೆ ಇವರೇನು ಮುಖ ಬುದ್ಧಿ ಹಚ್ತಾ ಇದ್ದಾರೆ, ಒಂದು ಬೇರೆ ತರ ಪೋರ್ಟ್ರೇ ಮಾಡ್ತಾ ಇದ್ದಾರಲ್ಲ, ಅದು ಏನು ಅನ್ನೋದು ರಿಯಾಲಿಟಿ ನಮ್ಮ ಜನಕ್ಕೆ ಗೊತ್ತಾಗುತ್ತೆ. ಅಂದ್ರೆ ಎಲ್ಲಿ ಫ್ಲೈಓವರ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಎಂಡ್ ಆಗುತ್ತೆ ಅಂತ ಗೊಂದಲ ಇದೆ ಅಂತಕ್ಕಂಥದ್ದು. ಈಗ ಗೊಂದಲ ಏನ್ ಸೃಷ್ಟಿ ಮಾಡಿದ್ದಾರೆ ಅಂತಂದ್ರೆ, ಆ ಫ್ಲೈಓವರ್ ಇದೆ ನಮ್ಮ ರೈಲ್ವೆ ಬ್ರಿಡ್ಜ್ ಅಲ್ವಾ, ಆ ರೈಲ್ವೆ ಬ್ರಿಡ್ಜ್ ಕಂಟಿನ್ಯೂಷನ್ ಇದೆಯಾ ಇಲ್ಲ ಅನ್ನೋದನ್ನ ಒಂದು ಗೊಂದಲ ಸೃಷ್ಟಿ ಮಾಡಿದ್ರೆ ಯಾರು ಅಂತಂದ್ರೆ ನಮ್ಮ ವಿರೋಧ ಪಕ್ಷದ.
ಈಗ ನಮ್ಮ ವಿರೋಧ ಪಕ್ಷದವ್ರು ನಾನು ಒಂದು ಮಾತು ಹೇಳ್ತೀನಿ, ಅವ್ರ ಮುಖಾಂತರ ನಾನು ನಮ್ಮ ಮಾಲೂರು ತಾಲೂಕಿನ ಜನತೆಗೆ ಇದನ್ನ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ದಯವಿಟ್ಟು ತಾವು ತೊಂದರೆ ತಗೊಂಡ್ರಿ. ಆ ರೈಲ್ವೆ ಬ್ರಿಡ್ಜ್ ಕೂಡ ನಮ್ಮ ಶಾಸಕರು ಅದನ್ನು ಕೂಡ ನಮ್ಮ ಈಗೇನು ಕಾಮಗಾರಿ ಮಾಡ್ತಾ ಇದ್ದಾರೆ ನಮ್ಮ ಟೆಂಡರ್ ತಗೊಂಡು ಕಾಂಟ್ರಾಕ್ಟರ್ ಅವ್ರ ಮುಖಾಂತರನೇ ಆ ರೈಲ್ವೆ ಬ್ರಿಡ್ಜ್ನ ಕೂಡ ಮಾಡಿಸ್ತಾರೆ. ಕೋರ್ಟಲ್ಲಿ ಇದಕ್ಕೆ ಯಾವುದೇ ಕಾರಣಕ್ಕೂ ನನಗಿರೋ ಮಾಹಿತಿ ಪ್ರಕಾರ, ನನಗಿರೋ ನಾಲೆಡ್ಜ್ ಪ್ರಕಾರ ಕೋರ್ಟಲ್ಲಿ ಇದಕ್ಕೆ ತುಂಬಾ ಕೊಡಲ್ಲ. ಈಗಾಗಲೇ ಕೆಲಸ ಶುರುವಾಗಿದೆ. ವಿಶೇಷವಾಗಿ ನಮ್ಮ ಮಾಲೂರು ತಾಲೂಕಿನ ಜನ ಇದನ್ನ ಮೆಚ್ಕೊಂಡಿದ್ದಾರೆ. ಈ ಕೆಲಸ ಈಗ ಮಾಡ್ತಾ ಇದಾರಲ್ಲ, ಆ ಕೆಲಸನ ಜನ ಮೆಚ್ಕೊಂಡಿದ್ದಾರೆ. ನೀವು ನಿನ್ನೆ ಅನ್ಕೊಂಡಿರ್ಬೋದು, JDS ಮತ್ತೆ BJP ಜಂಟಿಯಾಗಿ ಇಲ್ಲಿ ಬಂದು ಪ್ರತಿಭಟನೆ ಮಾಡ್ಬಿಟ್ರು ಅಂತ. ಆದ್ರೆ ಕೆಲವು ನಮ್ಮ JDS ಮತ್ತೆ BJP ಮುಖಂಡರು ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ, ಅವ್ರಿಗಂತೂ ಕೆಲಸ ಇಲ್ಲ, ಮಾಡೋ ಕೆಲಸ ಇಲ್ಲ, ಬಂದು ಕೆಲಸ ಒಳ್ಳೆ ಕೆಲಸ ಮಾಡ್ತಾರೆ, ಅದನ್ನ ಬಂದು ಇದು ಮಾಡ್ತಾ ಇದಾರೆ. ಇದಕ್ಕೆ ನಾವು ಪ್ರೋತ್ಸಾಹ ಕೊಡಲ್ಲ ಅನ್ನೋದನ್ನ ಇದೇ ನಮ್ಮ JDS ಮತ್ತೆ BJP ಮುಖಂಡರು ನಮ್ಮ ಹತ್ರ ಹೇಳಿದ್ದಾರೆ. ಈಗ ಆಲ್ರೆಡಿ ಮಾರ್ಕಿಂಗ್ ಎಲ್ಲ ಮಾಡಿ ತೆರವೆಲ್ಲ ಆದ್ಮೇಲೆ ಇವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದನ್ನೇ ನಾನು ಹೇಳಿದ್ನಲ್ವಾ, ನಿನ್ನೆ ನಾನು ಇನ್ನೊಂದು ವಿಶೇಷವಾಗಿ ಇನ್ನೊಂದು ಪಾಯಿಂಟ್ ಹೇಳ್ಬೇಕಿತ್ತು. ನಿನ್ನೆ ಏನು ಹೋರಾಟ ಮಾಡಿದ್ದಾರೆ ಅದು ಆಕ್ಚುಲ್ ಆಗಿ ಮಾಲೂರು ತಾಲೂಕಿನ ಜನತೆ ಪರವಾಗಿ ಅಲ್ಲ, ಯಾವುದೋ ಒಬ್ಬ ಪ್ರಭಾವಿ ವ್ಯಕ್ತಿಯ ಒಂದು ಕಟ್ಟಡ ಉಳಿಸ್ಲಿಕ್ಕೋಸ್ಕರ ಅವರು ತಮ್ಮ ಸ್ವಂತ ಹೋರಾಟ ಮಾಡ್ಕೊಂಡಿರೋದೆ ಹೊರತು ಅದು ಯಾವುದೇ ಕಾರಣ ಅವ್ರ ಪರವಾಗಿ ತಮ್ಮ ಪ್ರಭಾವಿ ಲೀಡರ್ ತಾವು ಉಳಿಸ್ಕೊಬೇಕು ಅಂತ BJP ಮತ್ತೆ JDS ಅವರು ಜಂಟಿಯಾಗಿ ಅವ್ರ ಪರವಾಗಿ ಹೋರಾಟ ತಿಳಿದಿದ್ದಾರೆ ಹೊರತು ನಿರ್ಮಾಣ ಆದ್ರೆ ಸುಂಕ ಕಟ್ಟಬೇಕಾಗುತ್ತೆ ಅಂತ ಹೇಳಿ ಒಂದು ಹೇಳ್ತಾರೆ. ಮಾಲೂರು ಜನರು ಅದು ಈಗಲೇ ನಾವು ಅದನ್ನ ಡಿಸೈಡ್ ಮಾಡೋಕ್ಕೂ ಆಗಲ್ಲ. ಅದನ್ನ ಶಾಸಕರು ಕೂಡ ಅದನ್ನ ವಿಶೇಷವಾಗಿ ಅದನ್ನ ಪರಿಗಣನೆಗೆ ತಗೊಂಡವ್ರೆ. ಅದನ್ನ ನಮ್ಮ ಮಾಲೂರು ತಾಲೂಕಿನ ಜನತೆಗೆ ಅನುಕೂಲ ಆಗೋ ತರ ನಮ್ಮ ಶಾಸಕರು ಅದನ್ನ ಫ್ಲೈಓವರ್ ತಂದಿರೋದೇ ಹೆಚ್ಚಂತ, ಇನ್ನು ಅದನ್ನ ಮಾಡಿಸದೇ ಇರ್ತಾರೆ ಶಾಸಕರು. ಅದನ್ನ ಡೆಫಿನೆಟ್ ಆಗಿ ನಮ್ಮ ಲೋಕಲ್ ಜನಕ್ಕೆ ಏನಿದ್ದಾರೆ, ನಮ್ಮ ಲೋಕಲ್ ಜನಕ್ಕೆ ಅನುಕೂಲ ಆಗೋ ತರ ನಾವು ಅದನ್ನ ಅನುಕೂಲ ಮಾಡ್ಕೊಡ್ತೀವಿ. ಆಮೇಲೆ ವಿಶೇಷವಾಗಿ ಏನು ಅಂತಂದ್ರೆ, ಫ್ಲೈಓವರ್ ಮೇಲೆ ಹೋದ್ರೆ ಇನ್ನೊಂದು ಆಪಾದನೆ ಮಾಡಿದ್ದಾರೆ ಅಂತಂದ್ರೆ, ಫ್ಲೈಓವರ್ ಮೇಲೆ ಹೋದ್ರೆ ಕೆಳಗಡೆ ಇಲ್ಲಿ ನಮ್ಗೆ ವ್ಯವಹಾರಕ್ಕೆ ಅನಾನುಕೂಲ ಆಗತ್ತೆ ಅಂತ. ಹೆಂಗ್ ಅನಾನುಕೂಲ ಆಗುತ್ತೆ? ಈಗ ಮಾಲೂರು ತಾಲೂಕು ಮಾಲೂರು ಟೌನ್ಗೆ ಬರ್ತಕ್ಕಂಥ ನಮ್ಮ ಯಾರು ಇರ್ತಾರೆ ಅವರು ಕೆಳಗಡೆನೆ ಬರ್ತಾರೆ. ನಮ್ಮ ವ್ಯಾಪಾರ ವಹಿವಾಟು ತೊಂದರೆ ಆಗಲ್ಲ. ಈಗ ಹೊಸೂರು ಕಡೆ ಹೋಗ್ಬೇಕು ಅಂತಕ್ಕಂಥವ್ರು ನಾವು ಯಾವುದೇ ಕಾರಣಕ್ಕೆ ಇಲ್ಲಿ ಟ್ರಾಫಿಕ್ ಎಲ್ಲ ಸಿಕ್ಕಾಕೊಂಡ್ಬಿಟ್ಟು ನಾವು ಈಸಿಯಾಗಿ ಹೋಗ್ಬೇಕು ಅಂತ ಫ್ಲೈಓವರ್ ಹಾಕಿ ಹೋಗ್ತಾರೆ. ಅದಕ್ಕೆ ವ್ಯಾಪಾರಕ್ಕೆ ಮತ್ತೆ ಈ ಫ್ಲೈಓವರ್ಗೆ ಸಂಬಂಧನೇ ಬರಲ್ಲ. ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳು ಅವ್ರು ಕೊಟ್ಟಿಲ್ಲ, ವಾಪಸ್ ಬರ್ಬೇಕಂದ್ರೆ ಅಲ್ಲಿ ಇಳಿದು ಮಾಲೂರು ತಾಲೂಕಿನ ಎಲ್ಲ ನನ್ನ ಪ್ರಕಾರ ಪ್ರತಿಯೊಬ್ಬ ನಮ್ಮ ಮಾಲೂರು ತಾಲೂಕಿನ ಜನತೆಗೂ ಗೊತ್ತು ಯಾವ್ದು ಎಂಟ್ರಿ ಯಾವ್ದು ಎಕ್ಸಿಟ್. ನಾನು ಹೇಳಿದ್ನಲ್ವಾ, ಗೊಂದಲ ಸೃಷ್ಟಿ ಮಾಡ್ಬೇಕು. ಆಮೇಲೆ ಈ ಅಭಿವೃದ್ಧಿ ಕೆಲಸಗಳಾದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಉಳಿಗಾಲ ಇಲ್ಲ ಮಾಲೂರು ತಾಲೂಕಲ್ಲಿ ಅನ್ನೋದು ಒಂದೇ ಅಜೆಂಡಾ ಅವ್ರು ಬಿಟ್ಟರೆ ಏನಿಲ್ಲ.